ನಮಃ ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳುತ್ತ ಹೇಳುತ್ತಾ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಹೌದ್ರಿಪ್ಪ ಹೌದು. ಯಾರನ್ನು ಹಾಡಲು ಯಾರನ್ನು ಬಿಡಲು ಆಹಾ ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರಿಗೆ ಹೇಳಿ ಶರಣೆನ್ನಲ್ಲಿ ಸ್ವಾಮಿ ಯಾರಿಗೆ ಹೇಳಿ ಶರಣೆನ್ನಲ್ಲಿ ತೊಳುತ್ತ ಹೌದ್ರಿಪ್ಪ ಹೌದು. ಹೇಳುತ್ತಾ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತ ಸರ್ವಶಕ್ತ ಸರ್ವನಿಯಂತ ಸರ್ವನಿರಂಕುಶ ಹೌದ್ರಿಪ್ಪ ಹೌದು. ವಿಶ್ವದೊಡೆಯ ವಿಶ್ವಪ್ರಭು ಜಗದೊಡೆಯ ಆಹಾ ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪಂಚಮುಖದ ಪರಮೇಶ್ವರನಿಗೆ 5 ಮುಖಗಳು. ಅವು ಯಾವ್ರಿಪ್ಪ 5 ಮುಖಗಳು? ಈಶಾನ್ಯ ತತ್ಪುರುಷ ಅಘೋರ ವಾಮದೇವ ಸದೋಜಾತ. ಹೌದು ಹೌದು. ಈ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿಯ ಪಟ್ಟಣದಲ್ಲಿ ಬೆಳಗಿನ 6 ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಹುಟ್ಟಿ ಬಂದು ಅನಿಯಾದಿ ಅಷ್ಟ ಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ಹೌದ್ರಿಪ್ಪ ಹೌದು ನಿತ್ಯ ನಿರಂತರವಾಗಿ ನಿಂತು ಪಂಚ ಆಚಾರದಲ್ಲಿ ಪ್ರಾಣವಾಗಿ ಷಟ್ ಸ್ಥಳಗಳಲ್ಲಿ ಸಾಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂತ ಇವ್ರು ಯಾರಿಪ್ಪ? ಶಿವನ ವರವಿನ ಕಂದ ಶಿವನ ಸ್ವರೂಪಿ ಶರಣಿ ಸೂರಮ್ಮ ದೇವಿಯ ಸುತ್ತ ಬರಮದೇವರ ಪುತ್ರ ತಂದೆ ತಾಯಿಯರಿಗೆ ಭಂಜಂಬು ಬಂಧನ ಬಿಡಿಸಿ ಭವಕ್ಕೆ ಬಂದಿರುವಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಮಾವ ಕಳವಿ ನಾರಾಯಣಗೌಡನ ಸೊಕ್ಕ ಮುರಿದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ನಾರಾಯಣಗೌಡನಿಗೆ ಅಳಿಯನಾಗಿ ಕನ್ಯಕಾಮರತಿಗೆ ಹಿರಿಯನಾಗಿ ಅಕ್ಕ ಮಾಯಕ್ಕನಿಗೆ ತಮ್ಮನಾಗಿ ಹೌದ್ರಿಪ್ಪ ಹೌದು ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂಹಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಬಂಬಲವಾಡದಲ್ಲಿ ಬೀರಪ್ಪ ನೆನೆಸಿ ಕರಗಾವದಲ್ಲಿ ಕರಸಿದ್ದ ನೆನೆಸಿ ಜೋಗುಳದಲ್ಲಿ ಜೋಗನಾಥ ನೆನೆಸಿ ಸಂಕೇಶ್ವರದಲ್ಲಿ ಸಂಕನಾಥ ನೆನೆಸಿ ಗೋಡಿಗೆರೆಯಲ್ಲಿ ಗಜಲಿಂಗ ನೆನೆಸಿ ಕ್ವಾನಗನೂರದಲ್ಲಿ ಕರಸಿದ್ದ ನೆನೆಸಿ ಹೌದ್ರಿಪ್ಪ ಹೌದು ಅನೇಕ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆಗೈದಿರುವಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡೋನ ಮಠದಲ್ಲಿ ಎಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಶಿರಾಡೋನ ಸಿದ್ಧನ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಶಿರಾಡೋನ ಸಿದ್ಧನ ಶಿಷ್ಯನಾಗಿರ್ತಕ್ಕಂತ ಇವ್ರು ಯಾರಿಪ್ಪ? ತಂದೆ ತುಕ್ಕಪ್ರಾಯ ತಾಯಿ ಅಮೃತಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಬಾರಾಮತಿಗೆ ಬಂಟ ಹುಲಿಜಂತಿಗೆ ಹುಲಿ ಅನಿಸಿ ಅಂಗೈಗೆ 500 ಮುಂಗೈಗೆ 300 ಮಂಡಿಗೆ 1000 ಲಿಂಗವನ್ನ ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಮಾನವರಲ್ಲಿ ಮನೆಗೇನೆ ದೇವತೆಯರಲ್ಲಿ ದೇವಗೇನೆ ಶಿವನಲ್ಲೇ ಶಿವಗೇನೆ ಅನಿಸಿಕೊಂಡು ಹಬ್ಬದ ಅಮಾವಾಸ್ಯ ದಿನ ಸಾಕ್ಷಾತ್ ಶಿವ ಪಾರ್ವತಿಯರನ್ನ ಧರಣಿಗಳಿಸಿಕೊಂಡು ಮುಂಡಾಸದ ಮುಯ್ಯನ್ನ ಪಡೆದಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಇವರು ಸೊಲ್ಲಾಪುರ ಜಿಲ್ಲೆಯ ಮಂಗಲವಾಡ ತಾಲೂಕಿನ ಹುಲಜಂತಿಯ ಗ್ರಾಮದ ಬಬ್ಬುಲಿ ಬಣದಲ್ಲಿ ಎಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಮುತ್ಯ ಮಾಳಿಂಗರಾಯನ ಪಾದವನ್ನು ಕೂಡ ನನ್ನ ತಲೆ ಮೇಲಿಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ಇವ್ರು ಯಾರಿಪ್ಪ? ಸೊಲ್ಲಾಪುರ ಜಿಲ್ಲೆಯ ಮಂಗಲವಾಡ ತಾಲೂಕಿನ ಹುಲಜಂತಿಯ ಶಾಖಾ ಮಠವಾಗಿರ್ತಕ್ಕಂತ ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳಿಹಾಳ ಗ್ರಾಮದಲ್ಲಿ ಎಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಮುತ್ಯ ಮಾಳಿಂಗರಾಯನನ್ನು ಸಂಧಿಗೆ ವಂದಿಸಿಕೊಂಡು ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಣಿಸಿಕೊಂಡಿರ್ತಕ್ಕಂತ ಇವ್ರು ಯಾರಿಪ್ಪ? ಅದೇ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಹನುಮಗಾಂವ ಗ್ರಾಮದಲ್ಲಿ ಎಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಶ್ರೇಷ್ಠರನ್ನು ಕಾಪಾಡಿ ದುಷ್ಟರನ್ನು ಮರ್ದನ ಮಾಡಿ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಿಕೊಂಡ ಬಂಗಾರದ ಕಳಸವನ್ನು ಇಟ್ಟುಕೊಂಡು ಹನುಮಗಾಂವ ಗ್ರಾಮದ ಭಕ್ತರ ಭಕ್ತಿಗೆ ಮೆಚ್ಚಿ ಬಂದು ಆಸನ ನಾಗೆ ಕೂತಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಅವರು ಶ್ರೀಲಿಂಗೇಶ್ವರ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂತ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟ ಮಟ್ಟದವರಿಗೂ ಹೌದ್ರಿಪ್ಪ ಹೌದು ನೆರೆಹಳ್ಳ್ಯದಿಂದ ಹಾಡಿಕೆ ಕೇಳಲಿಕ್ಕೆ ಬಂದಿರತಕ್ಕಂತ ಎಲ್ಲಾ ಕಲಾಭಿಮಾನಿಗಳಿಗೂ ಹೌದ್ರಿಪ್ಪ ಹೌದು
ಮೇಲಾಗಿ ನಮ್ಮ ಸರಜೋಡಿ ಹಾಡ್ತಕ್ಕಂತ ಕಲಾವಿದರು ಯಾರ ಮಾಡು ಯಾರಿಪ್ಪ ಅವರು ಹಿರಿ ಕಲಾವಿದರು ಇದೇ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಕಾರ್ಕಳ ಮ್ಯಾಳಿಗೂ ಕೂಡ ಮುಗುಳ್ಯಾಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ನಮನಗಳನ್ನ ಹೇಳಿ ಹೇಳಿ ಬಾಳ ಮಾತಾಡಿ ದೈವಿಕ ಬ್ಯಾಸರ ಆಗುದೇನು ಬ್ಯಾಡ ತಮ್ಮ. ಬಾಳ ಮಾತಾಡ್ಬೇಡ್ರಿ ಒಂದ್ 2 ತಾಸು ಮಾತಾಡ್ರಿ. ಆ? ಈಗಾಗಲೇ ಟೈಮ್ ಬಾಳ ಆಗ್ಯದ. ಆಗ್ಯದಲ್ಲ ಆಗ್ಯದು. ಈಗಾಗಲೇ ಯಾವ್ಯಾವ ಮೇಳಗಳು ಬಂದಾವ, ಎಲ್ಲಿಂದ ಬಂದಾರ, ಎಷ್ಟೊತ್ತಿಗೆ ಬಂದಾವ್, ಏನೇನ್ ಊಟ ಮಾಡ್ಯಾವ್, ಹೆಂಗ್ ಹಾಡ್ಯಾವ್, ಎಟ್ಟು ಯಾರು ಜುನಕ ತಿಂದ್ರು ಅನ್ನೋದವ್ರ ಕಮ್ಮಿ. ಯಾಕಂದ್ರ ಆಚೆ ಕಡೆ ಸರ್ಜೋಡಿ ಕಲಾವಿದ್ರು ಜುನಕದ ಬಗ್ಗೆ ಹೇಳಿ ಬಿಟ್ಟಾರ. ಹೇಳ್ಯಾರ ಅವ್ರು. ಹೌದಿಲ್ಲ? ಅವ್ರ ಊರ್ ಕಡೆ ಜುನಕ್ ಸಿಕ್ಕಂಕನಲ್ಲ ಅವ್ರಿಗೆ. ಹೌದು, ಹಿಂಗಂದಿ ಈ ಕಡೆ ಬಂದ್ ಹೊಡೆದಾರ ತಂಡ್ಯಾಗ. ಇರ್ಲಿ. ಯಾಕಪ್ಪ ಅಂದ್ರ ಬಹಳ ಉತ್ತಮವಾಗಿರ್ತಕ್ಕಂತ 2 ಮೇಳಗಳು ಕುಡಿಸ್ಯಾರ. ಒಳ್ಳೆ ಹುಡುಕ್ಯಾಡಿ ಕುಡಿಸ್ಯಾರ. ಹೌದವ್ವ ಹೌದು. ಈಗಾಗಲೇ ಅಪ್ಪಾಜಿಗಳಾಗಿರ್ತಕ್ಕಂತ ಮಗಳಿಗೆ ಪ್ರೀತಿದಿಂದ ಸಭದೊಳಗ ಯಾವ ಹೆಸರು ಇಟ್ಟು ಕರೆದಾರು ಅನ್ನುವಂತದ ಎಲ್ಲಾ ದೈವಕ್ಕೆ ಕೂಡಿರ್ತಕ್ಕಂತ ಮಾತ. ಹೌದವ್ವ ಹೌದು, ಕರೆದಾರ ಈಗಾಗಲೇ. ಅದನ್ನ ಹೇಳೋದಕ್ಕಿಂತ ಮುಂಚಿತವಾಗಿ ದೈವಕ್ಕೆ ನಂದೊಂದು ವಿನಂತಿ ಕೇಳುದದ. ಏನ್ರಿಪ್ಪ ವಿನಂತಿ? ಇವತ್ತು ಹಾಡೋದು 2-3 ರಾತ್ರಿ ಅಖಂಡ ಹಗಲ ರಾತ್ರಿ ಎಡಬಿಡದೆ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದೀವಿ. ನಡೆದಾವ್ ಹೌದಿಲ್ಲ? ಹೌದಾ? ಇವತ್ತು ಹಾಡ್ತಕ್ಕಂತ ಹಾಡಿನಲ್ಲಾಗ್ಲಿ, ಮಾತನಾಡ್ತಕ್ಕಂತ ಮಾತಿನಲ್ಲಾಗ್ಲಿ, ಬಾರಸಾಡ್ತಕ್ಕಂತ ವಾದ್ಯದಲ್ಲಾಗ್ಲಿ ಏನಾದ್ರೂ ಲೋಪದೋಷಗಳಾಗಬಹುದು ಮಾಡು. ಯಾಕಕ್ಕ ಅವ್ರಿ? ಯಾಕಾಗ್ತಾವ? ಯಾನ್ ಪುಗ್ಚಟ್ಲಿ ಗಿಗ್ಚಟ್ಲಿ ಬಂದಿರಿ 2 ಮೇಳ್ಯಾರು. 20 ಸಾವಿರ ರೂಪಾಯಿ ಹೆಣ ಚಂದ ಮಾಡ್ಯಾರ ಅವ್ರು. ಹನುಮಗಾಂವ್ ಗ್ರಾಮದ ಹಿರಿಯರು. ಬರಾನ 5 ರೊಟ್ಟಿ ತಿಂದು 2 ಚಮಚೆ ಪಿಟ್ಲ ಹೊಡೆದಿವ್. ಪಿಟ್ಲ ಅಂದ್ರೆ ಏನ್ ಮುದಕ್ಯ? ಅದಕ್ಕೆ ಬಂದಿ ಪಿಟ್ಲ ಅಂದ್ರೆ ಸುಣ್ಣಕ್ಕಿ ಕಾಡ್ಯದು. ಹೌದು. ತಪ್ಪ ಯಾಕೆ ಹೊಂಡ್ತಾವು ಹೇಳ್ರಿಲ್ಲ ನೋಡುನು ಮಾಡು. ಏನ್ರಿ? ನಡೆಯುವ ಮನುಷ್ಯ ಎಡುವುದು ಸಜಿಕ, ಎಲವಿಲ್ಲದ ನಾಲಿಗೆ ತೊದಲುವುದು ಸಜಿಕ. ಅಕ್ಕ, ಎಡುವುದು ಮನುಷ್ಯ ನೀವು ಹೆಂಗ ಈಗ ಮೈಕದಾಗ ನಡುವುದು ಸಹಜ ಹತ್ತಿರ ನೋಡ್ರಿ. ಹೌದು, ನಡೆಯುವ ಮನುಷ್ಯ ಎಡುವುದು ಹೆಂಗ್ ಸಹಜ ಹತ್ತಿಲ್ಲ ಈಗ ಹೆಂಗ್ ಸಹಜ ಅಂದ್ರಿ ನೋಡ್ರಿ. ಹೌದು. ಬರಾನ ಗಾಡಿಗಳೇನ ಕಮಿಟಾರ ಅಲ್ಲಿ ಊಟಕ್ಕೆ ಕರ್ಕೊ ಹಾದ್ರ ನಮಗ. ಹೌದು. ಅಲ್ಲಿ ಊಟ ಮಾಡೋ ಟೈಮ್ದಾಗ ಒಂದು ಕಿವಿ ಗಾಡಿಯಾಗ ಒಂದು ಮಾತು ಹೇಳಿ ನಮ್ ಕಾಕ. ಏನಂತ? ಈಗ ಹೆಂಗ್ ನೀವು ನಡುವುದು ಎಡುವುದು ಸಹಜ ಅಂದ್ರಿ ನೋಡ್ರಿ. ಮುಂಜಾನೆ ಮ್ಯಾಲಿನೂ 5,000 ರೂಪಾಯಿ ಕಟ್ ಆಗುದು ಸಹಜ ಅಂದ್ರ ಅವ್ರು. ಹಿಂಗಂದಿ ಇದಕ್ಕೆ ಹೆಂಗತಿ ಮುದ್ಕೇನಿ? ಮಾಡೋ ನೋಡ್ ಕಾಕ ರೊಕ್ಕ ಉಳ್ದು ಅಂದಾವ್ ಕಮಿಟಿಗೆ. ಹಿಂಗಂದಿ ಇರ್ಲಿ. ಅವ್ರದು ಹೌದು. ಒಂದ್ ಮಾತು ಹೇಳ್ತೀನಿ. ಏನ್ರಿಪ್ಪ? ಇವತ್ತ 500 ರೂಪಾಯಿ ಕಟ್ ಮಾಡ್ಲಿ, 10 ಕಟ್ ಮಾಡಿ, 8 ಕಟ್ ಮಾಡ್ಲಿ ತಗೋರು. ಮಾಡ್ತಾರ ಗಚ್ಚ ಅವ್ರು. ಗಚ್ಚರ ಮಾಡ್ಲಿ ಹೋಗ್ಲಿ. ನಾ ಒಂದ್ ಮಾತು ಕೊಡ್ತೀನಿ ನಿನಗ. ಏನ್ರಿಪ್ಪ? ಬೆಳತನ ಹಾಡ್ತೀನಿ, ಮಂಗಳಾರತಿ ಮಾಡ್ತೀನಿ. ಹೌದು. ಹೌದಿಲ್ಲ? ಹೌದು. ಯಾಕಪ್ಪ ಅಂದ್ರ ಬೆಳಗ್ಗೆದ್ದ ಗಾಡ್ಯಾಗ ಕೂತ ನಂತರ ಹೌದವ ಹೌದು ಕಮಿಟಿ ಅವ್ರ ಕಡೆ ಹೊಟ್ಟೆ ರೊಕ್ಕ ನಾ ಕೇಳಂಗಿಲ್ಲ. ಹೌದವ ಹೌದು. ಇದು ನಂದೊಂದು ಕರಾರ. ಹೌದು. ಹೌದಿಲ್ಲ? ನಿಮ್ ಕರಾರ ಇದು. ಕಮಿಟಿ ಅವ್ರ ಕಡೆ ನಾ ರೊಕ್ಕ ಕೇಳಂಗ. ಯಾಕಂದ್ರೆ ಮನಿಗ್ ರೊಕ್ಕ ತಗೊಂಡು ಹೋದ್ರು ನಡೀತದ, ಹೋಗ್ಲಿಕ್ಕಂದ್ರು ನಡೀತದ. ನಂದ ಯಾಕೆ ನಡೀತೈತಿ? ಯಾಕ ನಡೀತದ? ಇನ್ನ ಮದುವೆ ಆಗಿಲ್ಲ. ಹೌದವ ಹೌದು. ಏನ್ ಅತ್ತಿ ಮಾವ ಗಂಡ ಬಾವ ಮೈದುನ 4 ಹಿಂದ ಸಂಸಾರ ಅಪ್ಪಾಜಿಗಳೈತಿ. ಚಿವ್ ಅಂತೇಳಿ ನಂದೇನಿಲ್ಲ. ಇಲ್ಲ. ಹೌದಿಲ್ಲ? ಹೌದು. ರೊಕ್ಕ ಒಯ್ದ್ರು ನಡೀತದ, ಒಯ್ಲಿಲ್ಲ ಅಂದ್ರು ನಡೀತದ. ನಡೀತದ. ಬೆಳತನ ಮಂಗಳಾರತಿ ಹಾಡಿ ಅವ್ರ ಕಡೆ ನಾ ಹೊಟ್ಟೆ ಕೇಳಂಗಿಲ್ಲ. ಹೌದವ ಹೌದು. ಬೆಳಿಗ್ಗೆ ಎದ್ದ ನಂತರ 1000 ರೂಪಾಯಿ ಪಗಾರ ಕೊಡಕತ್ತೇಳಿ ನೀನ್ ನನ್ನ ಕೇಳಂಗಿಲ್ಲ. ಬಾಯಿ ಮುಚ್ಕೊಂಡು ನಾಯಿ ಕುಣ್ಣಿಗೆ ಸುಮ್ ಕುಂದ್ರು. ಹಂಗ್ಯಾಂಗ ಕಕ್ಕ ತುಸು ತಪ್ಪ ಆಗೋಲ್ಲ. ನೋಡ್ರಿ ಗಿರಕ್ ಹೆಂಗದರಿ ಅಕ್ಕ. ನಾ ಎಲ್ಲ ಪಗಾರ ಒಯ್ಯಲ್ಲ ಕರೆ. ಮನ್ಯಾಗ ನಾನು ಹೇಳ್ತಿ ಒಂದು ಬಾಳ ಅಡ್ಮುಟ್ ಐತಿ. ಮೊದಲು ಪೇಮೆಂಟ್ ತಾಳಕ್ಕಿ. ನೀನ್ ಹೇಳ್ತಿ ಬಾನೆ ತನಕ ಹೋಗ್ಯಾಳ. ನಡಿತೈತಿ ನಂದು. ಅಂದ್ರ ನೀವ್ ಮನ್ಯಾಗ ಹುಲಿ, ಊರಾಗ ಹುಲಿ, ಮನ್ಯಾಗ ಇಲಿ ಇದ್ದಂಗ ಕಾಣ್ತದ. ಅಲ್ಲಿ ಹೋಗೋಣ, ಇಲ್ಲಿ ಆಗಬೇಕಲ್ಲ ಅವ್ರ ಕೈಯಾಗ. ಹೌದು. ಒಬ್ಬರ ಎಲ್ಲಾರ ಹತ್ರ ನಮ್ಮ ಅಣ್ಣ ಹೇಳ್ತಾನ. ಹೌದು. ಎಲ್ಲಾರು ಆಗ್ಲೇಬೇಕು. ಆಗ್ಬೇಕು. ಅದ್ರ ತಾಕತ್ತನೇ ಹಂಗದ. ಹೊರಗ ಹುಲಿ ಗರ್ಜನೆ ಮಾಡಬಹುದು ಕರೆ. ಮನ್ಯಾಗ ನಡೆದಿಲ್ಲವ. ನಡೆಯೋದಿಲ್ಲ ನಡೆಯಂಗಿಲ್ಲ ಅದು. ಇರ್ಲಿ. ಹೌದು. ಅದಕ್ಕ ಒಂದ್ ಮಾತು ಹೇಳ್ತೀನಿ. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇನು ಬಟ್ಟೆಗಾಗಿ. ಹೌದಾ? ಶಾಸ್ತ್ರ ಪುರಾಣವನ್ನು ಹೇಳಿ ತಿರುಗಾಡುವುದು ಹೊಟ್ಟೆಗಾಗಿ, ಗೇನು ಬಟ್ಟೆಗಾಗಿ ಅಂತೇಳಿ ಮಾತಾಡೋರು. ಹೌದ್ರಿಪ್ಪ ಹೌದಾ? ಹೌದಿಲ್ಲ? ಹೌದು. ನಾವೆಲ್ಲಾರು ಮಾಡುದ ಏನ್ರಿ? ಏನಾಗ ತಂಡೈತೈತ್ರಿ? ಹುಡುಕಾಡ್ಕೊಂಡ್ ಮೆತ್ತನ ಕಲ್ಲ. ಹೌದು. ಮೆತ್ತನ ಕಲ್ಲ ಹೆಂಗಿರ್ತಾವ? ನಮ್ದೊಂದ್ ನಮಗ್ ಹತ್ತೈತಿ, ಅವಂಗ್ ಹತ್ತೈತಿ. ಇಲ್ಲ ಅಟ್ಯಾಕ್ ಅವಸರ ನಮಗ ಇಟ್ಟು ಕಾಡ್ಲಕತ್ತಿ. ಮನ್ಯಾಗ ಒಟ್ಟ ಅವುಗಳಿಗೆ ಅಟ್ಟು ಕಾಡ್ತಿರ್ಬೇಕಪ್ಪ ಮಗನ ನೀ. ಅವ್ವ ಕಾಡೆ ಇಲ್ಲಿ ಬಂದ ನಾನು ಹೊರಗ್ ಹಾಕಿಬಿಟ್ರ ತಂಡ ಕಡೆ ಹೊರಗ ತಂಡ್ಯಾಗಿ ಇವತ್ತು ಹೊರಗೆ ಹೋಗಂತ ಅಂದಾಳ ಆಕಿ.
ಹುಲಿ ಹೊರಗ್ ಬಂತಿ ಕಾಡಿ ಕಾಡ್ನ್ಯಾಗ ಹೆಂಗಂದಿ ಹೌದು ಇರ್ಲಿ ಆ ಬಹಳ ಮಾತಾಡೋದು ಅವಶ್ಯಕತೆ ಇಲ್ಲ ಹೌದಾ ಅದಕ್ಕ ಮಾತು ಬರ್ತದ ಏನತ್ರಿ ನರಶಾಭರಣಂ ರೂಪಂ ರೂಪಶಾಭರಣಂ ಗುಣಂ ಗುಣಶಾಭರಣಂ ಜ್ಞಾನಂ ಜ್ಞಾನಶಾಭರಣಂ ಕ್ಷಮಾ ಅಂತೇಳಿ ಮಾತಾಡಿರು ಹೆಂಗದ್ರಿ ಏನ್ರಿಪ್ಪ ಮಾತಾ ಮನುಷ್ಯ ಸುಂದರವಾಗಿ ಕಾಣುವುದು ತನ್ನ ರೂಪದಿಂದ ರೂಪ ಸುಂದರವಾಗಿ ಕಾಣುವುದು ತನ್ನ ಗುಣದಿಂದ ಹೌದ್ರಿಪ್ಪ ಹೌದಾ ಗುಣ ಸುಂದರವಾಗಿ ಕಾಣುವುದು ತನ್ನ ಜ್ಞಾನದಿಂದ ಆಹಾ ಜ್ಞಾನ ಸುಂದರವಾಗಿ ಕಾಣುವುದು ಕ್ಷಮಾಗುಣದಿಂದ ಅಂತ ಹೇಳಿದ್ರು ಹೌದ್ರಿಪ್ಪ ಹೌದು ಕರೆಯದ ಮಾತದು ಇವತ್ತು ಹನುಮಗಾಂವ್ ಗ್ರಾಮದೊಳಗ ನಮ್ಮ ಜ್ಞಾನ ಅನ್ನುವಂಥದ್ದು ಸಭದೊಳಗ ಕ್ಷೋಭೆ ತರಬೇಕಾದ್ರ ಆಹಾ ಮನುಷ್ಯಗ ಮೊದಲು ಕ್ಷಮ ಅನ್ನುವಂತ ಗುಣ ಇರ್ಬೇಕತ್ತ ಬೇಕ್ರಿಪ್ಪ ಬೇಕಲ್ಲ ಅದಕ್ಕೆ ದೈವಕ್ಕೆ ಏನ್ ಕ್ಷಮ ಕೇಳಾಕತ್ತೀನಿ ಮಾಡು ಏನ್ರಿಪ್ಪ ಏನೋ ಸಂಘದಲ್ಲಿ ಲೋಪದೋಷಗಳು ಆದ್ರೂ ಕೂಡ ಆಹಾ ತಪ್ಪನ್ನೋದು ಬದಿಗಿಟ್ಟು ಒಪ್ಪನ್ನೋದು ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತ ದೈವಕ್ಕೆ ಎದ್ದೆದು ಬಂದ ಕಾಲ ಬೀಳುವುದಾಗುವುದಿಲ್ಲ ಹೌದ್ರಿಪ್ಪ ಹೌದು ಇದೇ ನಿಮ್ಮ ಮೈಕನಿ ಪಾದ ತಿಳ್ಕೊಂಡು ಎಲ್ಲರಿಗೂ ಭಕ್ತಿದಿಂದ ಇಲ್ಲಿಂದ ಅನೇಚ್ಛ ನಮಸ್ಕಾರವನ್ನ ಮಾಡಿ ಹೌದ್ರಿಪ್ಪ ಹೌದು ಮಾಡಿ ಬಹಳ ಮಾತಾಡೋದು ಬೇಡ ಬ್ಯಾಡ್ರಿಪ್ಪ ಬೇಡ ಅದಕ್ಕ ಹೆಂಗ ಕೂಡಿಸ್ಯಾರಪ್ಪ ಅಂದ್ರ ಹೆಂಗ್ರಿಪ್ಪ ಬೆಂಕಿ ಇರ್ಬೇಕಂದ್ರ ಗಾಳಿ ಇರ್ಬೇಕತ್ತ ಯುದ್ಧ ಮಾಡಿ ರಾಜ ಗೆಲ್ಲಬೇಕಂದ್ರ ಎದುರಾಳಿ ಇರ್ಬೇಕತ್ತ ಹೌದ್ರಿಪ್ಪ ಹೌದು ಹೌದಿಲ್ಲ ಬೆಂಕಿ ಉರಿಬೇಕಾದ್ರ ಗಾಳಿ ಇರಬೇಕು ಹೌದು ಯುದ್ಧ ಮಾಡಿ ರಾಜ ಗೆಲ್ಲಬೇಕಂದ್ರ ಎದುರಾಳಿ ಇರಬೇಕು ಹೌದು ಹೌದು ಹನುಮಗಾಂವ್ ಗ್ರಾಮದಾಗ ಕುಸ್ತಾಗಬೇಕಾದ್ರ ಜ್ಞಾನದ ಕುಸ್ತಾಗಬೇಕಂತ ಹೇಳಾರವ್ರು ಹೌದ್ರಿಪ್ಪ ಹೌದು ಕರೆಯದ ಮಾತದು ಅಂತ ಜ್ಞಾನದ ವ್ಯವಹಾರ ಮಾಡ್ಲಿಕ್ಕೆ 2 ಮೇಳಗಳು ಕುಡಿಸಿರಿ ಕುಡ್ಸ್ಯಾರು ಈಗಾಗಲೇ ಅಪ್ಪಾಜಿಗಳ ಆಹಾ ಏನೇನು ಮಾತಾಡಿರು ಅನ್ನುವಂಥದ್ದು ಎಲ್ಲಾ ದೈವಿಕ ಕೂಣಿರ್ತಕ್ಕಂತ ಮಾತಾ ಐತ್ರಿಪ್ಪ ಐತಿ ಅದಕ್ಕಾಗಿ ಮಾತು ಹೇಳಿ ಎಲ್ಲಾ ದೈವದ ಅಪ್ಪನೆಯನ್ನ ಪಡ್ಕೊಂಡು ಒಂದ ಚರ್ಚಾ ರೂಪದ ವಿಷಯ ಕೂಡ ಇಟ್ರು ಹೌದು ಹೌದು ಇಟ್ಟು ಕೂಡ ಏನು ಮಾತು ಹೇಳಿದ್ರು ಏನ್ರಿಪ್ಪ ಇದರ ಭಂಡಾರ ಮತ್ತು ಭಸ್ಮ ಹಾ ಈ ವಿಷಯದೊಳಗ ಹೌದಾ ನಮ್ಮ ಮಗಳ ಯಾವ್ದು ವಿಷಯ ಹಿಡಿತಾಳೋ ಹಿಡಿದು ಬಿಟ್ಟ ಪಾಲ ನನಗಿರ್ಲಿ ಅನ್ನುವಂತ ಮಾತನ್ನ ಅಪ್ಪಾಜಿಗಳು ಹೇಳ್ಯಾರ ಅನುಕೂಲ ಆಗೋ ವಿಷಯ ಹಿಡ್ಕೊಂಡ್ ಬಿಡ್ರಿ ಅಂತ ಹೇಳ್ಯಾರ ಅವ್ರು ಅದನ್ನ ಹೇಳೋ ಸಂದರ್ಭದಾಗ ಸಭದವ್ರು ಒಂದು ಮಾತು ಹೇಳ್ತಾರೆ ಯಾರೋ ಒಬ್ರ ಅಣ್ಣ ಏನಂದ್ರು ಅಪ್ಪ ಮಗಳ ಇದ್ರ ಮನ್ಯಾಗ ಇರುದ್ರಿ ಇದತ್ತ ಹೌದು ಹೇಳಿಲ್ಲ ಅವ್ರು ಅಪ್ಪ ಮಗಳು ಇದ್ರು ಮನ್ಯಾಗ ವ್ಯವಹಾರ ಮನ್ಯಾಗ ವ್ಯವಹಾರ ಇಲ್ಲಿ ಏಕಮಾರ ಪಂಚಸ್ ತುಕಡ ಅದಾರ ಅವ್ರು ಹೌದು ಯಾಕಪ್ಪ ಅಂದ್ರ ಹೌದಾ ಅಪ್ಪ ಮಗಳ ಇದ್ರ ಮನ್ಯಾಗ ವ್ಯವಹಾರ ಮಾಡ್ರಿ ಅನ್ನುವಂತ ಮಾತನ್ನ ಹೇಳಿದ್ರು ಹೇಳ್ಯಾರ ಒಂದ್ ಮಾತು ನಿಮಗೆ ದಯವಿಟ್ಟು ಕೇಳ್ತೀನಿ ಏನ್ರಿಪ್ಪ ವಿಷಯ ಮಾತ್ರ ಬಳಕೆ ಮಾಡ್ತೀವಿ ಹೌದು ತಂದೆನೆ ಮಗಳನೇ ಆ ರೀತಿ ನೀತಿ ಬಿಟ್ಟು ಹಾಡಂಗಿಲ್ಲ ರೀತಿ ನೀತಿ ಬಿಟ್ಟು ಮಾತಾಡೋ ಮಗಳನ್ನ ಇವತ್ತಲ್ಲ ಅಲ್ಲ ವಿಷಯದಾಗ ಬಂದ್ರ ಅಪ್ಪ ಏನಾರ ಅಡ್ಡ ಬಂದ್ರ ಅಪ್ಪನ ಗಪ್ಪು ಮಾಡಿ ಬಿಡು ಮಗಳ ಇದು ಮೊದಲು ನಿಮ್ಮ ತಲೆಯಾಗ ನೆನಪಿರ್ಲಿ ಹೌದು ಮುಗುಳ್ಯಾಳ ಮೇಳ ಯಾವತ್ತು ಹೊಂದಾಣಿಕೆ ಮಾಡೋ ಮೇಳ ಇದ ಅಲ್ಲ ಎಲ್ಲಾ ಮೇಳಿನಗತ್ತೆ ಮೇಳ ಅಲ್ಲಿದು ಎಲ್ಲಾ ಮೇಳಿನಗತ್ತೆ ಮೇಳ ಅಲ್ಲ ಹೌದಾ ಅವರು ನಮಗ ರೆಸ್ಪೆಕ್ಟ್ ಕೊಡ್ತಾರ ಅವರು ಗೌರವ ಕೊಡ್ತಾರ ನಾವು ಒಂದು ಗೌರವದಿಂದ ಮಾತು ಹೇಳ್ಬೇಕಾಗ್ತದ ಹೌದಿಲ್ಲ ಹೌದು ಅದಕ್ಕ ಬಹಳ ಮಾತಾಡಿ ದೈವಿಕ ಬ್ಯಾಸರ ಆಗ್ಲಾರ್ದೆ ವಿಷಯ ಇಟ್ಟಾರ ಭಂಡಾರ ಮತ್ತು ಭಸ್ಮದ ವಿಷಯದೊಳಗ ನಮಗ್ ಯಾವ್ದವ ಇದ್ರಾಗ ನನಗೆ ಯಾವ್ದು ಇರ್ಲಿಪ್ಪ ಅಂತಂದ್ರ ಯಾವ್ದ್ರಿಪ್ಪ ಭಂಡಾರದ ಪಾಲನೆ ನನಗಿರ್ಲಿ ಹೌದು ಭಸ್ಮದ ವಿಷಯ ನಿಮ್ ಪಪ್ಪಾಗಿರ್ಲಿ ಪಪ್ಪ ಇರ್ಲಿ ಹೌದಾ ಅದಕ್ಕ ಭಂಡಾರ ಅನ್ನೋದು ಜಗತ್ತಿನೊಳಗ ಹ್ಯಾಂಗ ಶ್ರೇಷ್ಠದ ಬರ್ಲಿ ಹೌದಿಲ್ಲ ಹೌದಾ ಭಂಡಾರ ಅನ್ನೋದು ಹ್ಯಾಂಗ ಶ್ರೇಷ್ಠದ ಅನ್ನುವಂತ ಮಾತು ಹೇಳ್ಬೇಕಾಗ್ಯದ ಅರಸಿನ ಬೇರಿನಿಂದ ತಯಾರಾದ ಚಂದಾನಗಿರಿಯ ಚಂದಿರನ ಭಂಡಾರ ಹೌದ್ರಿಪ್ಪ ಹೌದಾ 3 ಲೋಕಗಳಲ್ಲಿ ಅಚ್ಚಲವಾದ ಖ್ಯಾತಿ ಪಡೆದ ಭಂಡಾರ ಮಾನವ ಕುಲಕೋಟಿಯನ್ನು ಉದ್ಧಾರ ಮಾಡಿರುವುದೇ ಭಂಡಾರ ಹೌದ್ರಿಪ್ಪ ಶ್ರೇಷ್ಠರನ್ನು ಕಾಪಾಡಿ ದುಷ್ಟರನ್ನು ಮರ್ದನ ಮಾಡಿ ಸುಟ್ಟು ಬೂದಿ ಮಾಡಿರುವುದೇ ಭಂಡಾರ ಹೌದ್ ಸಿದ್ಧರ ಪಲ್ಲಕ್ಕಿ ಮೇಲೆ ಹಾರೋದೇ ಭಂಡಾರ ಹೌದ್ರಿಪ್ಪ ಹೌದಾ ಗಂಡಸೂರ್ನ ಒಯ್ದು ಹೆಂಗಸೂರ್ನ ಮಾಡಿ ಸೌದತ್ತಿ ಎಲ್ಲಮ್ಮನ ಗುಡದಾಗ ಕುಣ್ಯಾಕ ಹಚ್ಚಿದ್ದೇ ಭಂಡಾರ ಹೌದ್ರಿಪ್ಪ ಹೌದು ಕರೆಯದ ಮಾತಾ ಹೌದಿಲ್ಲ ಹೌದಾ ಭಂಡಾರದೊಳಗ ಅಂತ ತಾಕತ್ತದ ಶಕ್ತಿ ಅದ ಅಂತ ಶಕ್ತಿ ಅದ ಹೌದಾ ಭಂಡಾರ ಎದರದಿಂದ ಉತ್ಪತ್ತಿ ಆಯ್ತು ಅರಿಶಿನ ಬೇರಿನಿಂದ ತಯಾರಾಗ್ಯದ ಪ್ರಪ್ರಥಮದಲ್ಲಿ ಹುಟ್ಟಿತ್ತು ಹೌದಿಲ್ಲ ಹೌದು ಭಂಡಾರ ಹ್ಯಾಂಗ ತಯಾರಾಯ್ತು ಅನ್ನೋದು ಮೂಲದಲ್ಲಿ ಒಂದು ಮಾತ ಇದು ಇತ್ತಿತ್ಲಾಗ ಬಂದಿರತಕ್ಕಂತ ಮಾತ ಹೆಂಗ್ರಿಪ್ಪ ಪ್ರಥಮದಾಗ ಭಂಡಾರ ಎಲ್ಲಿ ತಯಾರಾಯ್ತು ಹ್ಯಾಂಗ ತಯಾರಾಯ್ತು ಭೂಲೋಕಿಗೆ ಭಂಡಾರ ಹ್ಯಾಂಗ ಬತ್ತು ಹೌದು ಹೇಳಲ್ಲ ಹೌದಿಲ್ಲ ಅನ್ನುವಂತ ಮಾತ ಒಂದ್ 2 ನಿಮಿಷದೊಳಗ ಮಾತು ಹೇಳಬೇಕಾಗ್ಯದ ಹೌದಾ ಹೆಂಗ ಹೇಳಬೇಕಪ್ಪ ಅಂದ್ರ ಹೆಂಗ್ರಿಪ್ಪ ಅಂಧಕಾರ ದುಂಧಕಾರ ನಿರಂಕಾರದೊಳಗ ಏನೇನು ಇದ್ದಿದ್ದಿಲ್ಲ ಹೌದು ಅಹಂ ಮತ್ತು ಓಂ ಅನ್ನುವಂತ ಶಬ್ದಗಳ ಮಾತ್ರ ನುಡಿ
ನುಡಿಲಾಕತ್ತಿದ್ದು. ಹೌದು ಹೌದು. ಅಹಂ ಮತ್ತು ಓಂ ಅನ್ನುವಂತ ಶಬ್ದಗಳ ಮಾತ್ರ ಸದಾ ನುಡಿತಿದ್ದು. ಆಹಾ ಆ ಓಂ ಅನ್ನುವಂತ ಶಬ್ದದಲ್ಲಿನೇ ಆದಿ ಬ್ರಹ್ಮ ಪ್ರಕಟ ಆದ ಬಂಧುಗಳೇ, ಆದಿ ಬ್ರಹ್ಮ ಪ್ರಕಟ ಆದ. ಹೌದ್ರಿಪ್ಪ ಹೌದು. ಆದಿ ಬ್ರಹ್ಮಗ ಇಚ್ಛೆ ಆಯಿತು. ಆಹಾ ಆ ಸಂದರ್ಭದಾಗ ಅವನ ನೇತ್ರದಿಂದ ಅಂದ್ರ ಅವನ ಕಣ್ಣಿನಿಂದ 3 ಹನಿ ಕೆಳಗ ಹನಿ ನೀರು ಬಿದ್ದು. ಹೌದ್ರಿಪ್ಪ ಹೌದು. ಆ 3 ಹನಿದಿಂದ ಆದಿಶಕ್ತಿ, ಆದಿ ಕಮಲ, ಆದಿ ಬಸವಣ್ಣಪ್ಪ ಜನಿಸಿದ್ರು. ಆಹಾ ಟೋಟಲ್ ಆದಿ ಬ್ರಹ್ಮ 4 ಮಂದಿ 4 ದಿಕ್ಕಿಗೆ ಸಂಚಾರಕ್ಕೂ ಹೋದ್ರು. ಹೌದ್ರಿಪ್ಪ ಹೌದು. ಹೋದ್ರು. ಹೌದಿಲ್ಲ? ಹೌದಾ 3 ಮಂದಿ 3 ಕಡೆ ಆದಿ ಬ್ರಹ್ಮ ಹಚ್ಕೊಟ್ರ, ಆದಿ ಬ್ರಹ್ಮ ಒಂದ್ ಕಡೆ ಹೋದ. ಆಹಾ 4 ಮಂದಿ ಸಂಚಾರ ಮಾಡಿ ಮಾಡಿ ಒಂದು ಸಂದರ್ಭದಾಗ ಅನಂತ ಯುಗಗಳ ಆದನ ಸಂಚಾರ ಮಾಡಿ ಅನಂತ ಯುಗಗಳ ನಂತರ ಆಹಾ 4 ಮಂದಿ ಬಂದು ಕೂಡಿರು. ಏನಾತ್ರಿಪ್ಪ? ಕೂಡಿದಂತ ಸಂದರ್ಭದೊಳಗ ಆದಿ ಬಸವಣ್ಣಪ್ಪ ವಿಚಾರ ಮಾಡ್ತಾನ. ಏನತ್ರಿಪ್ಪ? ಆದಿ ಬ್ರಹ್ಮಗ ಲಗ್ನ ಮಾಡಬೇಕು, ಆದಿ ಶಕ್ತಿ ಜೋಡಿ ಎತ್ತಿನ ಮನದಾಗ ಸಂಕಲ್ಪ ಮಾಡಿದ. ಹೌದು. ಆ ಸಂದರ್ಭದಾಗ ಆದಿ ಬ್ರಹ್ಮ ಮತ್ತು ಆದಿ ಶಕ್ತಿಗೆ ಕೂಡ್ಕೊಂಡು ಆದಿ ಬಸವಣ್ಣಪ್ಪ ಲಗ್ನ ಮಾಡಿದ. ಆಹಾ ಓಂ ಸೋಮ್ ಅನ್ನುವಂತ ಕಂಕಣ ಕಟ್ಟಿದ. ಹೌದು. ಕಟ್ಟಿ ಯಾಕ ಓಂ ಅನ್ನುವಂತ ಮಂತ್ರವನ್ನ ನುಡಿದು ಆದಿ ಶಕ್ತಿ ಮತ್ತು ಆದಿ ಬ್ರಹ್ಮಗ ಲಗ್ನ ಮಾಡಿದ. ಯಾರ? ಬಸವಣ್ಣಪ್ಪ ಲಗ್ನ ಮಾಡಿದ. ಹೌದ್ರಿಪ್ಪ ಹೌದು. ಆ ಬಸವಣ್ಣಪ್ಪ ಅವ್ರ ಇಬ್ಬರನ್ನು ಲಗ್ನ ಮಾಡಿ ಪ್ರಥಮದಾಗ ನೀರಿನ ಮ್ಯಾಲ ಮೆರವಣಿಗೆ ತೆಗದ. ಹೌದ್ರಿಪ್ಪ ಹೌದು. ನೀರಿನ ಮ್ಯಾಲ ಮೆರವಣಿಗೆ ತೆಗದಂತ ಸಂದರ್ಭದಾಗ ಆವಾಗ ಬಸವಣ್ಣಪ್ಪ ತನ್ನ ಕುರ ಕತ್ತರಿಸಿ ಭಂಡಾರ ತಯಾರು ಮಾಡಿದ ಬಂಧುಗಳೇ. ಆ ಸಂದರ್ಭದೊಳಗೆ ಹೌದ್ರಿಪ್ಪ ಹೌದು. ತನ್ನ ಕುರ ಕತ್ತರಿಸಿ ಭಂಡಾರ ತಯಾರು ಮಾಡಿದ. ಆಹಾ ಕಿರುಬಳ ಕತ್ತರಿಸಿ ಅಲ್ಲಿ ಕುಂಕುಮ ತಯಾರಾಯ್ತು. ತಯಾರಾಯ್ತು ಪ್ರಥಮದೊಳಗ. ಹಾ ಅದೇ ಭಂಡಾರವನ್ನ ಆ ಆದಿ ಬ್ರಹ್ಮ ಮತ್ತು ಆದಿಶಕ್ತಿನ ಲಗ್ನ ಮಾಡಿದಿಲ್ಲ ಬಸವಣ್ಣಪ್ಪ. ಆಹಾ ನೀರಿನ ಮ್ಯಾಲ ಮೆರವಣಿಗೆ ತೆಗದಂತ ಸಂದರ್ಭದೊಳಗ ಆವಾಗ ಆ ಭಂಡಾರವನ್ನ ಅವ್ರ ಮ್ಯಾಲ ಹಾರಿಸಿದವ. ಹೌದ್ರಿಪ್ಪ ಹೌದು. ಪ್ರಥಮವಾಗಿ ಭಂಡಾರ ಅಲ್ಲಿ ಹಾರ್ಯದ. ಹೌದು ಹೌದು. ಹಾರ್ಯದ. ಹೌದಿಲ್ಲ? ಹೌದು. ಮುಂದ ಆದಿ ಬ್ರಹ್ಮಗಿರ್ತಕ್ಕಂತ ಬಹಳ ಆನಂದದಿಂದ ಕೇಳ್ತಾನ. ಯಾರಿಗ್ರಿಪ್ಪ? ಬಸವಣ್ಣಪ್ಪಗೆ ಕೇಳ್ತಾನ. ಏನತ್ರಿಪ್ಪ? ಬಸವಣ್ಣಪ್ಪ, ಆಹಾ ಇಂತದೊಂದು ನೀರಿನ ಮ್ಯಾಲಿನ ಮೆರವಣಿಗೆ ತೆಗೆದಿದಿ, ಆದಿ ನಮ್ಮನಿಬ್ಬರ್ನು ಹೌದು ಮ್ಯಾಲ ಭಂಡಾರ ಹಾರಿಸಿದಪ್ಪ, ನಿನಗೆ ಏನು ವರ ಬೇಕು ಕೇಳಂದವ. ಅವಾಗ ಇವ್ ಏನು ವರ ಕೇಳಲ್ಲ. ಯಪ್ಪ, ನನಗೇನು ಬೇಡ, ನಿನ್ನ ಸೇವಾ ಮಾಡುವಂತ ಭಾಗ್ಯ ಹೊಂದಿದ್ರ ಸಾಕು ನನಗಂದ. ಹೌದ್ರಿಪ್ಪ ಹೌದು. ಹೌದಿಲ್ಲ? ಹೌದು. ಇಟ್ಟೇ ನಿನ್ನ ಸೇವಾ ಮಾಡುವಂತ ಭಾಗ್ಯ ಹೊಂದಿದ್ರ ಸಾಕಂತೇಳಿ ಕೇಳಿದ ಕೂಡಲೇ ಆದಿ ಬ್ರಹ್ಮ ಆಗಿರ್ತಕ್ಕಂಥವ ಆದಿ ಬಸವಣ್ಣಗ ಆಶೀರ್ವಾದ ಮಾಡಿ ವರ ಕೊಟ್ಟ. ಏನಂತೇಳಿ? ಏನತ್ರಿಪ್ಪ? ಮುಂದ 7ನೇ ಯುಗದಾಗ, ಹೌದು 7ನೇ ಯುಗದಾಗ ನಮ್ಮ ಹಸ್ತದಿಂದ ತಯಾರಾಗಿರ್ತಕ್ಕಂತ ಮುಂಡಾಸದ ಮುಯ್ಯ ನೆನಗ ಮಾಡಿ ಮರ್ತ್ಯ ಮಂಡಲದಲ್ಲಿ ಹ್ಯಾಂಗ ಈಗ ನಮಗ ನೀರಿನ ಮೇಲೆ ಮೆರವಣಿಗೆ ತೆಗೆದ ಭಂಡಾರ ನೀ ಹಾರಿಸಿದಿಲ್ಲ, ಅದೇ ಪ್ರಕಾರ ಅದೇ ಭಂಡಾರ 7ನೇ ಯುಗದಾಗ 7ನೇ ಅವತಾರದೊಳಗ ಮುಂದ ಅಮೃತಬಾಯಿ ತುಕ್ಕಪ್ರಾಯನ ಹೊಟ್ಟೆಲೆ ಮಾಳಿಂಗರಾಯಾಗಿ ನೀವು ಹುಟ್ಟಿ ಬಾ. ನಮ್ಮ ಅಮೃತ ಹಸ್ತದಿಂದ ತಯಾರಾಗಿರ್ತಕ್ಕಂಥದ ಮುಂಡಾಸವನ್ನ ನಿನಗ ಸುತ್ತಿ ಅದೇ ಭಂಡಾರವನ್ನ ನಿನ್ನ ಶಿಖರದ ಮೇಲೆ ಹಾರಿಸಿ ಬರ್ತೀವತ್ತಿನ ಮಾತು ಹೇಳಿರು ಬಂಧುಗಳು. ಶಿಖರದ ಮೇಲೆ. ಹೌದ್ರಿಪ್ಪ ಹೌದು. ಕರೆಯದ ಮಾತ. ಹೌದಿಲ್ಲ? ಈಗಾದ್ರೂ ಕೂಡ ಹೌದಾ ನನ್ನಪ್ಪ ಹುಲಜಂತಿ, ಸೊಲ್ಲಾಪುರ ಜಿಲ್ಲಾ ಮಂಗಳವಿಡ ತಾಲೂಕ ಹುಲಜಂತಿ ಗ್ರಾಮದೊಳಗ ಮುಂಡಾಸದ ಮುಯಿ ಮಾಡಿ ಯಾಕಂದ್ರ ಭಂಡಾರ ಹಾರತದ. ಈ ಸದ್ಯ ಆದ್ರೂ ಕೂಡ ಹೌದಾ ಇದ ಭಂಡಾರ ಅನ್ನೋದು ಹಿಂಗ ಹುಟ್ಟ್ಯದ, ಮರ್ತ್ಯ ಮಂಡಲಕ್ಕೂ ಕೂಡ ಹಿಂಗ ಬಂದದ. ಹೌದ್ರಿಪ್ಪ ಹೌದಾ. ಹೌದಿಲ್ಲ? ಹೌದು. ಈ ಸದ್ಯ ನನ್ನಪ್ಪ ಮೊನ್ನೆ ಚಟ್ಟಿ ಜಾತ್ರೆ ಆಯ್ತು. ಎಲ್ಲಾ ಸಿದ್ಧರ ಪಲ್ಲಕ್ಕೆ ಭೇಟಿಯಾಗುವಂತ ಸಂದರ್ಭದಾಗ ಅರಕೆರ ಮುಮ್ಮೆಟ್ಟ ಗುಡ್ಡದಾಗ ಭಂಡಾರ ಹಾರ್ಯದ. ಸಿದ್ಧರ ಪಲ್ಲಕ್ಕಿ ಮೇಲೆ ಭಂಡಾರ ಹಾರ್ಯದ. ಹೌದಿಲ್ಲ? ಹಂಗ ನಿಮ್ಮ ವಿಭೂತಿ ಏನಾಯ್ತು, ಎಲ್ಲಿ ಶ್ರೇಷ್ಠ ಆಯ್ತು, ಯಾವ್ಯಾವ ಜಾಗದಾಗ ಶ್ರೇಷ್ಠ ಆಯ್ತು, ವಿಭೂತಿ ಹೆಂಗ ಹುಟ್ಟುಗೊತ್ತು, ಈ ಬುತ್ತಿ ಯಾರಿಗ ಉದ್ಧಾರ ಮಾಡಿತು. ಪ್ರಥಮವಾಗಿ ನಿಮ್ಮ ವಿಭೂತಿ ಹುಟ್ಟಿತಿ ಹೆಂಗ, ಯಾರ ಹಚ್ಕೊಂಡ್ರು ಕೈಲಾಸದಾಗ ಹುಟ್ಟಿಸಿರಪ್ಪ ಅಂದ್ರ ಮರ್ತ್ಯಕ್ಕ ಹೆಂಗ ತಂದ್ರಿ. ಹೌದ್ರಿಪ್ಪ ಹೌದಿಲ್ಲ? ಈಗ ಯಾಕಂದ್ರ ಮಾಳಿಂಗರಾಯನ 1ನೇ ಅವತಾರ ನಂದಿ ಅವತಾರ ನಿಮಗೆಲ್ಲಾ ಗೊತ್ತಿಕ್ಕಂತಕ್ಕಂತ ಮಾತ. ಹೌದಿಲ್ಲ? 1ನೇ ಅವತಾರ ನಂದಿದ, 7ನೇ ಅವತಾರ ಮಾಳಿಂಗರಾಯ. ಆ ಅವತಾರಗಳು ನಿಮಗೂ ಗೊತ್ತಿರ್ತಕ್ಕಂತ ಮಾತ ಹೇಳೋ ಅವಶ್ಯಕತೆನೇ ಇಲ್ಲ. 1ನೇ ಅವತಾರದಾಗ ಆಗಿರ್ತಕ್ಕಂತ ಪವಾಡ ಹಳ್ಳಿ 7ನೇ ಅವತಾರ ಮರ್ತ್ಯ ಮಂಡಲಕ್ಕೆ ಇಳಿದು ಬಂದದ. ಹೌದಿಲ್ಲ? ಅದಕ್ಕ ಮಾತ ಹಿಂಗ ಬರ್ತದ. ಬಹಳ ಮಾತನಾಡಿ ದೈವಿಕ ಬ್ಯಾಸರಾಗಲಾರ್ದನೆ ಬೇಡ. ಇವತ್ತ ಇದು ಹೆಂಗಪ್ಪ ಅಂದ್ರ ಸಿದ್ಧರ
ಶಿವಸ್ಥಾನದೊಳಗ ಸೇವಾ ಮಾಡ್ಲಿಕ್ಕತ್ತಿದಪ್ಪ ಅಂದ್ರ ಹೌದು ಇದೊಂದು ಸಕ್ರಿ ಗೊಂಬಿದ್ದಂಗ. ಹೌದು ಹೌದು ಸಕ್ರಿ ಗೊಂಬಿದ್ದಂಗ ಇದು. ಹೌದಿಲ್ಲ? ತಲೆ ಕಡ್ದು ರುಚಿನ, ಕಿವಿ ಗಾಡಿ ಕಡ್ದು ರುಚಿನ, ಕಾಲು ಕಡ್ದು ರುಚಿನ, ಕೈ ಕಡ್ದು ರುಚಿನ ಇದು. ರುಚಿನೇ ಅದ. ಹೌದು ಅದಕ್ಕಾಗಿ ಹಾ ಹೇಳಿದ್ರಲ್ಲ ಹೆಂಗ್ ಹೇಳಿದ್ರ ಗೊತ್ತನ ಅಪ್ಪಾಜಿಗಳ, ಹೆಂಗಿವ ಉಪ್ಪನೇ ಬ್ಯಾರೆ ಅದ, ತುಪ್ಪನೇ ಬ್ಯಾರೆ ಅದ. ಆ ಹೌದಿಲ್ಲ? ನೋಡಿ ಹೆಂಗ್ ಹೇಳಿದ್ರ ಅವ್ರು. ಸಿದ್ಧರ ವಿಷಯ ಹೆಂಗದಪ್ಪ ಅಂದ್ರೆ ತುಪ್ಪ ಇದ್ದಂಗಿದ. ಹೌದು ಅಂತ ವಿಷಯ ಇವತ್ತ ಗುಮ್ಮಿರ್ತಕ್ಕಂತ ಕಾಣಲಾರದ ವಿಷಯ ಹೊರಗ ತೆಗಿಬೇಕಾಗ್ಯದ. ಆಗ್ಯದ ಆ ತುಪ್ಪ ಹೆಂಗ ತಯಾರಾಯ್ತು ಅನ್ನುವಂಥದ್ ಮಾತು ಹೇಳಿರಿ, ನೀವೆಲ್ಲರೂ ಕೇಳಿರಿ. ಹೇಳಿದ್ರಲ್ಲ. ಹೌದಿಲ್ಲ? ಹೌದು ಆಕಳವನ್ನ ಹಿಂಡಿದಿಪ್ಪ ಅಂತಂದ್ರ ಹಿಂಡಿ ಕಾಸಿ ಅದನ್ನೇ ಹೆಪ್ಪ ಹಾಕಿದಿಪ್ಪ ಅಂದ್ರ, ಹೌದು ಮೊಸರು ಅನ್ನೋದು ಕಡ್ದಿವಪ್ಪ ಅಂತಂದ್ರ ತುಪ್ಪ ಅದ ಬೆಣ್ಣೆ ಹೊಂಡಿರ್ತದ. ಹೌದು ಬೆಣ್ಣೆ ಹೊಂಡತಪ್ಪ ಅದೇ ಕಾಸಿದಿವಪ್ಪ ಅಂದ್ರ ತುಪ್ಪ ಆಗ್ತದ ಅಲ್ಲಿ. ತುಪ್ಪ ಆಗ್ತದ. ಅದೇ ತುಪ್ಪವನ್ನ ತಂದ ನನ್ನ ಅಪ್ಪಗ ದೀಪ ಹಚ್ಚಿದಿಪ್ಪ ಅಂದ್ರ ಬೆಳಕಾಗಿ ಹೊರ ನಮಿಸ್ತದ. ಹೌದು ತುಪ್ಪದ ದೀಪ ಭಗವಂತನ ಮುಂದೆ ಉರಿತದ. ಉರಿತದ ಹೌದಿಲ್ಲ? ಹೌದು ಅಂತ ಮಾತು ಅನುಭವ ಆಗಿರ್ತಕ್ಕಂತ ಮಾತು ಹೇಳ್ಯಾರ. ಇಲ್ಲೇ ಮಾತು ಹೇಳ್ಯಾರಪ್ಪ ಅಂದ್ರ ಅವ್ರದ್ದು ಒಳಗ ಇದ್ರೊಳಗನೆ ಭಸ್ಮದ ವಿಷಯನೂ ಕೂಡ ಬರ್ತದ. ಇಲ್ಲೇ ಮಾತು ಹೇಳ್ಯಾರಪ್ಪ ಅಂದ್ರ ನನಗೊಂದು ಸಂಶಯ ಬರ್ಲಿಕ್ಕತ್ತದ ಅಪ್ಪಾಜಿಗಳ. ಏನ್ರಿಪ್ಪ? ಹೆಂಗ ಯಾಕ ಕೇಳ ತಿಳ್ಕೊಬೇಕ, ನಾ ಶಾನೆಳತ್ತಳಿ ಕೇಳಲಿಕ್ಕತ್ತಿಲ್ಲ. ಕೇಳ್ರಿ ನನಗ ಗೊತ್ತಿರ್ಲಾರ್ದಂತ ವಿಷಯ ಕೇಳಿ ತಿಳ್ಕೊಬೇಕತ್ತ ದೊಡ್ಡವ್ರನ್ನ. ಇನ್ನೊಬ್ರಿಗೆ ಕೇಳಿ ತಿಳ್ಕೊಳ್ಳೋದು. ಹೌದಿಲ್ಲ? ಹೌದು ಅಮೃತ ಕಾಣಲಾರದ ವಿಷಯ ತುಪ್ಪದೊಳಗ ಸಿದ್ಧರದ ಹೆಂಗ ವಿಷಯ ಅದಲ್ಲ, ಹೌದ್ರಿಪ್ಪ ಹಂಗ ತುಪ್ಪದೊಳಗ ವಿಷಯ ಐತಿ. ಹೌದು ಅನ್ನುವಂತ ಮಾತನ್ನ ಹೇಳ್ಯಾರಪ್ಪ ಅಂದ್ರ ತುಪ್ಪ ಹೆಂಗ ಹೊಂಟತಿ ಅಂತ ಹೇಳ್ಯಾರ ಅವ್ರ. ಹೌದಿಲ್ಲ? ಹೌದು ಇದ್ರೊಳಗೆ ಏನ್ ಮಾತು ಕೇಳುದಪ್ಪ ಅಪ್ಪಗಂದ್ರ, ಏನ್ರಿಪ್ಪ? ಹಾಲವನ್ನ ಹೆಪ್ಪ ಹಾಕಿದಂದ್ರ ಮೊಸರಾಗ್ತದ. ಆ ಮೊಸರಿನೊಳಗ ಒಂದು ದೇವರದ ಕಾಣಂಗಿಲ್ಲ ನಮಗ. ಮೊಸರಿನ್ಯಾಗ ದೇವ್ರ ಐತ್ರಿ? ಹೌದು. ಮೊಸರಿನಾಗ ದೇವರದ ಕಾಣಂಗಿಲ್ಲ. ಹೌದು ಕಾಣಲಾರ್ದನೆ ಹೇಳ್ಯಾರ. ಯಾಕಂದ್ರ ಹಾಲನ್ನ ನಾವು ಕಾಸಿ ಹೆಪ್ಪ ಹಾಕಿದಪ್ಪ ಅಂದ್ರ ಬೆಣ್ಣಿ ತಗದ ತುಪ್ಪ ಅನ್ನೋದು ಮೊದಲೇ ಕಾಣಂಗಿಲ್ಲದ. ಹೌದು ಕಾಣಂಗಿಲ್ಲ. ನಂತರ ತೆಗದ ಅದಕ್ಕೆಲ್ಲಾ ಕಾರ್ಯಗಳನ್ನ ಮಾಡಿದ ನಂತರ ಲಾಸ್ಟ್ ಕಾಣ್ತದ. ಅವಾಗ ಕಾಣ್ತದ ಅದು. ಹಂಗಾನೆ ಆ ಮೊಸರು ಏನ ಹಾಕಿರ್ತಲ್ಲ, ಬೆಣ್ಣಿ ಯಾಕಪ್ಪ ಮೊಸರ. ಹೌದು ಹಾಲವನ್ನ ಹೆಪ್ಪ ಹಾಕಿದಪ್ಪ ಮೊಸರು ಆಗ್ತದ. ಮೊಸರಿನೊಳಗ ಯಾವ ದೇವ್ರ ಅಡಕಾಗ್ಯದ. ಹೌದು ಮುಂದ ತುಪ್ಪಿನೊಳಗ ಯಾವ ದೇವ್ರ ಅಡಕಾಗ್ಯದ. ಹೌದು ಹಾಲಿನೊಳಗ ಯಾವ ದೇವ್ರ ಅಡಕಾಗ್ಯದ ಅನ್ನುವಂತ ಮಾತ. ಹೌದಿಲ್ಲ? ಹೌದು ನೀವು ಮಾತಾಡಿತಕ್ಕಂತ ಮಾತಿನೊಳಗ ಅಲ್ಲೇ ಅದು ಹಾಲಿನಿಂದ ಹೆಪ್ಪ ಹಾಕಿದಪ್ಪ ಮೊಸರು ಆಗ್ತದ. ಹೌದು ಮೊಸರು ಅನ್ನೋದು ಕಡ್ದಿಪ್ಪ ಅಂತರ ಬೆಣ್ಣೆ ಹೊಂಡ್ತದ. ಅದೇ ಬೆಣ್ಣೆಯನ್ನ ಕಾಸಿದಪ್ಪ ಅಂದ್ರ ತುಪ್ಪ ಆಗ್ತದ. ಇದು ಒಳಗ ಒಂದೊಂದು ದೇವ್ರ ಅಡಕಾಗ್ಯಾವ. ಹೌದು ಹಾಲಿನೊಳಗ ಯಾವ ದೇವ್ರ ಐತಿ, ತುಪ್ಪಿನೊಳಗ ಯಾವ ದೇವ್ರ ಐತಿ, ಮೊಸರಿನೊಳಗ ಯಾವ ದೇವ್ರ ಐತಿ ಅನ್ನುವಂಥದ್ದು ನನಗ ಸಂಶಯ ಬಂದಿರತಕ್ಕಂತ ವಿಷಯ. ಹೌದು ಅಪ್ಪಾಜಿಗಳ ಬಿಡಿಸಿ ಹೇಳ್ತಾರೋ ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತಾಡಿ ದೈವಿಕ ಬ್ಯಾಸರ ಆಗಲಾರ್ದೇನೆ. ಹೌದ್ರಿಪ್ಪ ಕುಂತ ವಿಷಯ ಕೇಳ್ರಿ, ಇನ್ನು ಗುಮ್ಮ ವಿಷಯ ಹೊಂಡ್ತದ. ಹೌದಿಲ್ಲ? ಯಾಕಂದ್ರ ಅಮೃತದ ಕೊಡ ಬಂದದ. ಬಂಧುಗಳೇ, ಅಮೃತದ ಕೊಡ ತುಂಬಿಕೊಂಡು ಬಂದದಪ್ಪ. ಮುಗುಳ್ಯಾಳ ಮೇಲೆ ಹೆಂಗ್ರಿಪ್ಪ? ಸಾಣದ ಪ್ಲಾಸ್ಟಿಕ್ ಚರಿಗಿದ್ದಂಗೆ ಇವ್ರ ಬಾಜುಕ್ ನಮ್ಮದ. ಕಾರ್ಕಲ್ ಮ್ಯಾಲ ಅಂದ್ರ ಒಂದು ತುಂಬಿದ ಕೊಡ ಇದ್ದಂಗ. ಹೌದಾ? ಮುಗುಳ್ಯಾಳ ಮ್ಯಾಲ ಸಾಣದ ಚರಿಗೆ ಅಲ್ಲ, ಅದು ಪ್ಲಾಸ್ಟಿಕ್ ಚರಿಗೆ. ಬಾಳ ಜೋರ ಗಾಳಿ ಬಿಟ್ರ ಹಾರಿ ಹೋಗ್ತದ. ಕೊಡ ರುಂಡ ಹಿಡಿದು ಬಾಗಿಸಿ ನೀರು ಕುಡಿದೈತಿ ಮುದಕೆ. ಅವ್ರ ಕೊಡದೊಳಗಿನ ಅಮೃತವನ್ನ ನಮ್ಮ ಚರಿಗೆಯೊಳಗ ಹಾಕೊಂಡು ನಾವು ಅಮೃತವನ್ನ ಸೇವನೆ ಮಾಡೋಣ ಅನ್ನುವಂತ ಮಾತನ್ನ ಹೇಳಿ ಅದ ಬಾಗಲಿಲ್ಲ ಅಂದ್ರೆ ಅಟ್ಟೆ ಬಾಗಿಸ್ಬೇಕು. ಹಿಂಗತ್ರೇನ್ರಿ? ಹೌದು ಜರ್ ಕಡ್ತಾ ಕಂಠದೊಳಗಿನ ಒಳಗ ಹೋತ್ ಬಂದ್ರ ಅದ್ರೊಳಗಿನ ತಗೊಂಡು ಕುಡಿದ್ಲಿ ಅದ್ರಾಗೇನೈತಿ. ಹೌದಿಲ್ಲ? ಹೌದಿವ. ಅದಕ್ಕಾಗಿ ನೀನು ಬಾಳ ಬಾಗಸೋದತ್ ಹೇಳ್ಬೇಡ. ಹೌದಾ? ಇರ್ಲಿ, ಬಾಳ ಮಾತಾಡಿ ದೈವಿಕ ಬ್ಯಾಸರ ಆಗಲಾರ್ದನೆ ನಾಕೆ ನುಡಿ ಚಾಲ ಹಾಡಿ ಸರಜೋಡಿ ಕೆಲವಂದ್ರಿ ಪಾಳೆ ಕೊಟ್ಟ. ಓಕೆ ಡಿ